ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟೊಮ್ಯಾಟೊ ದೋಸೆ ಮಾಡೋಣ. ಒಂದು ಸಲ ಮಾಡ್ಕೊಂಡು ತಿನ್ನಿ, ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಒಂದೇ ಥರದ ದೋಸೆ ತಿಂದು ಬೇಜಾರಾಗಿರ್ತದೆ. ಈ ರುಚಿಕರವಾದ ಗರ್ಗರಿಯಾದ ಟೊಮ್ಯಾಟೊ ದೋಸೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೋಡಿ, ಟೊಮ್ಯಾಟೊ ದೋಸೆ ಮಾಡೋದಕ್ಕೆ ಒಂದು 3 ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಬೇಕು. ಈಗ ಒಂದು ದಿವಸಕ್ಕೆ ಮುಂಚೆನೇ ದೋಸೆ ಬ್ಯಾಟ್ರನ್ನ ರೆಡಿ ಮಾಡ್ಕೊಂಡಿರಬೇಕು. ಒಂದು ದಿವಸಕ್ಕೆ ಮುಂಚೆನೇ 1 ಲೋಟ ಅಕ್ಕಿ, 1 ಸ್ಪೂನು ಮೆಂತ್ಯಕಾಳು, 2 ಸ್ಪೂನಷ್ಟು ಉದ್ದಿನ ಕಾಳನ್ನ ಹಾಕಿ 4 ಅವರು ನೆನೆಸ್ಬೇಕು. ನೆನೆಸಿ ಆದಮೇಲೆ ರುಬ್ಕೊಬೇಕು. ರುಬ್ಬುವಾಗ ಸ್ವಲ್ಪ ಸಕ್ಕರೆ, 1 ಈರುಳ್ಳಿ ಹಾಕಿ ನೈಸಿಗೆ ರುಬ್ಬಿ 9 ಅವರ್ ಆದಮೇಲೆ ಈ ರೀತಿಯಾಗಿ ಇರ್ತದೆ. ಈಗ ಇದಕ್ಕೆ ನಾವು ಸ್ವಲ್ಪ ರುಬ್ಬಿರುವಂಥ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ದೋಸೆ ಬ್ಯಾಟ್ರ್ ಜೊತೆಗೆ ಹಾಕಿ ಈ ರೀತಿ ದೋಸೆ ಬ್ಯಾಟ್ರ್ ಅದಕ್ಕೆ ಕಲಿಸ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಹೊಂದ್ಕೊಬೇಕು. ನೋಡಿ, ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಸಕ್ಕರೆ ಯಾಕೆ ಸೇರಿಸ್ತೀವಂದರೆ ದೋಸೆ ಶೈನಿಂಗ್ ಬರೋಕ್ಕೋಸ್ಕರ. ಈ ದೋಸೆ ಅಂತೂ ಕೆಂಪಗೆ ಗರ್ಗರಿಯಾಗಿ ಬರ್ತದೆ. ಈಗ ಇದಕ್ಕೆ ರುಚಿಕರವಾದ ಒಂದು ಚಟ್ನಿ ರೆಡಿ ಮಾಡೋಣ, ಕೊಬ್ಬರಿ ಚಟ್ನಿ. ಈಗ ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಖಾರ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹುರ್ಗಡ್ಲೆ, ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ನಾವು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸಾಧ್ಯವಾದಷ್ಟು ಚಟ್ನಿ ಅದಕ್ಕೆ ರುಬ್ಕೊಳ್ಳೋಣ. ನಾವಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ. ನೈಸಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ರುಬ್ಕೊಂಬರೋಣ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ ಚಟ್ನಿಗೆ. ಈಗ ಒಗ್ಗರಣೆ ಹಾಕೋದಕ್ಕೆ ನಾವಿಲ್ಲಿ ಒಂದು ಕಡಾಯಿ ಇಡೋಣ. ಕಡಾಯಿಗೆ ಸ್ವಲ್ಪ ಬಿಸಿ ಆಗಲಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಕಡಾಯಿನ ಬಿಸಿ ಮಾಡ್ಕೊಳ್ಳಿ. ಈ ಚಟ್ನಿಗೆ ಒಂದು ಒಗ್ಗರಣೆ ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರೋದು. ಯಾವಾಗಲೂ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಬೇಕು, ಆಗ ಟೇಸ್ಟಾಗಿ ಬರ್ತದೆ ಚಟ್ನಿ ತಿನ್ನೋದಕ್ಕೆ. ನೋಡಿ, ಇದು ಸಿಂಪಲ್ಲಾಗಿರ್ತದೆ. ದೋಸೆ ಬ್ಯಾಟ್ರ್ ರೆಡಿ ಮಾಡ್ಕೊಳೋದು, ಟೊಮ್ಯಾಟೊ ರುಬ್ಬಿ ಹಾಕ್ಕೊಳೋದು, ಚಟ್ನಿಗೆ ಒಗ್ಗರಣೆ ಹಾಕೋದು ಅಷ್ಟೇ. ಬೇಗ ಈಸಿಯಾಗಿ ಆಗೋಗುತ್ತೆ. ತಿನ್ನೋದಕ್ಕಂತೂ ಸೂಪರಾಗಿರ್ತದೆ. ನೋಡಿ, ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೋದಕ್ಕೆ ನಾವಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾವಿಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ ಎರಡೂ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಯಾವಾಗಲೂ ಒಗ್ಗರಣೆ ಹಾಕೋಣಾಗ ಸ್ವಲ್ಪ ಸಾಸಿವೆ, ಜೀರಿಗೆ ಎರಡೂ ಸಮವಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಒಂದು 3/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ನಾವಿಲ್ಲಿ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಹೋಗಿದೆ. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎರಡೂ ಹಾಕಿ ಚಟಪಟ ಅಂತ ಈ ರೀತಿಯಾಗಿ ಚಟಪಟ ಅಂತ ಸಿಡಿಸ್ಕೊಬೇಕು. ಈಗ ಸಿಡಿಸಾದ್ಮೇಲೆ 1 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡೋಣ. ಇದನ್ನು ಆರಿದ ಮೇಲೆ ರುಬ್ಬಿರುವಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ದೋಸೆ ಹಾಕೋದಕ್ಕೆ ಒಂದು ತವ ಇಡೋಣ. ತವ ಚೆನ್ನಾಗಿ ಬಿಸಿ ಆಗಲಿ. ನೋಡಿ, ಈ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀವಿ, ದೋಸೆ ಬ್ಯಾಟರ್ನ. ಈಗ ಚೆನ್ನಾಗಿ ಬಿಸಿಯಾಗಿದೆ ಈ ತವ. ಈಗ ಇದನ್ನು ದೋಸೆ ಮಾಡೋಣ. ಇವಾಗ
ಇಲ್ಲಿ ಚಟ್ನಿನೂ ಸಹ ರೆಡಿಯಾಗಿದೆ. ಬೇಕಾದರೆ ಇದಕ್ಕೆ ಒಂದು ಸಾಗು ಸಹ ರೆಡಿ ಮಾಡ್ಕೊಬೋದು ನೀವು. ನೋಡಿ ಇವಾಗ ಚೆನ್ನಾಗಿ ಬಿಸಿ ಆಗಿದೆ ತವ ಅಂತೂ. ಮೀಡಿಯಮ್ ಆಗಿ ನಾವಿಲ್ಲಿ ಉರಿನ ಇಡಬೇಕಾಗುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ಸಣ್ಣ ಉರಿ ಮಾಡಿಬಿಡಿ, ಆಗ ನೀಟಾಗಿ ಬರ್ತದೆ ದೋಸೆ ಅಂತೂ. ಇದು ಕಲರ್ಫುಲ್ಲಿಯಾಗಿರ್ತದೆ ದೋಸೆ ಮಾಡೋದಕ್ಕಂತೂ. ನೋಡಿ ಇವಾಗ ಒಂದು ಸ್ವಲ್ಪ ತವ ಬಿಸಿ ಆದಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಅರ್ಧ ಸ್ಲೈಸ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಉಜ್ಕೊಬೇಕು ತವನ ದೋಸೆಗೆ. ಇಲ್ಲಿ ದೋಸೆ ಬ್ಯಾಟ್ರ್ ಹಾಕೋವಾಗು ರೆಡಿ ಮಾಡ್ಕೊಳೋವಾಗು ನಾವು ಒಂದು ದಿವ್ಸಕ್ಕೆ ಮುಂಚೆ ಈರುಳ್ಳಿನೂ ಹಾಕಿ ಒಂದೇ ಒಂದು ಈರುಳ್ಳಿನೇ ಹಾಕಿ ರುಬ್ಕೊಂಡಿದ್ದೀವಿ. ಆ ರೀತಿ ರುಬ್ಕೊಂಡ್ರೆ ದೋಸೆ ತವಾಗ ಅಂಟ್ಕೊಳೋದೇ ಇಲ್ಲ, ನೀಟಾಗಿ ಬರ್ತದೆ ದೋಸೆ ತವಾಗ ಅಂಟ್ಕೊಳೋದೇ ಇಲ್ಲ. ನೋಡಿ ಇವಾಗ ಈ ರೀತಿಯಾಗಿ ನಿಮಗೆ ಎಷ್ಟು ಸಾಧ್ಯವಾದಷ್ಟು ತೆಳ್ಳಗೆ ಬರ್ತದೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ಎರಡನ್ನೂ ಸಹ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಎರಡೂ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಈ ರೀತಿ ಸೇರಿಸ್ಕೊಳ್ಳೋಣ. ತುಪ್ಪ ಎಣ್ಣೆ ಎರಡೂ ಬಿಸಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಬಿಡಿ. ಅದನ್ನು ಈ ಥರ ದೋಸೆ ಮೇಲೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ನಾವಿಲ್ಲಿ ನೋಡಿ ಸಣ್ಣ ಉರಿ ಮಾಡಬೇಕು ಸಾಧ್ಯವಾದಷ್ಟು. ತವ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಣ್ಣ ಉರಿ ಮಾಡಿ ಈ ದೋಸೆನ ಹಾಕ್ಕೊಂಡ್ರೆ ಒಂಚೂರು ದೋಸೆ ಕಚ್ಕೊಳೋದಿಲ್ಲ. ಒಂಚೂರು ದೋಸೆ ರುಬ್ಬೋವಾಗಲೂ ನಾವಿಲ್ಲಿ ಅಕ್ಕಿ ರುಬ್ಬೋವಾಗೂ ಒಂದು ಈರುಳ್ಳಿ ಹಾಕಿ ರುಬ್ಕೊಂಡಿದ್ದೀವಿ. ಈ ಉದ್ದಿನಕಾಳು ಅಷ್ಟೇ 2 ಸ್ಪೂನ್ ಹಾಕ್ಕೊಬೇಕು ಒಂದು ಲೋಟ ಅಕ್ಕಿಗೆ. ಜಾಸ್ತಿ ಹಾಕ್ಕೊಂಬಿಟ್ರೂ ಉದ್ದಿನಕಾಳು ತವಾಗ ಕಚ್ಕೊಂಬಿಡ್ತದೆ ದೋಸೆ. ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಸುತ್ತಲೂ ಈ ಎಣ್ಣೆ ಬೆಣ್ಣೆ ಹಾಕ್ಕೊಂಡಿದ್ದೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಅದೇ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಕಲ್ಲರು ನೋಡಿ, ಎಲ್ಲೂ ಕಚ್ಕೊಳೋದೇ ಇಲ್ಲ. ನೋಡಿ ಗರ್ಗರಿಯಾಗಿ ಬಂದಿದೆ ದೋಸೆ ಅಂತೂ. ನೋಡಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳುವಾಗಿ ಹಾಕೊಬೋದು ದೋಸೆನ. ನಿಮಗೆ ಇದೇ ಸಾಕು ಬೇಕಂದರೆ ಸಾಕು. ನಾನು 2 ಕಡೆನೂ ರೋಸ್ಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಕಲರ್ಫುಲ್ಲಿಯಾಗಿ ಬಂದಿದೆ ಅಂದರೆ ದೋಸೆ, ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ದೋಸೆ ಅಂತೂ. ನೋಡಿ ಗರ್ಗರಿಯಾದ ಕ್ರಿಸ್ಪಿಯಾದ ಟೊಮ್ಯಾಟೊ ದೋಸೆ ಜೊತೆಗೆ ಚಟ್ನಿ ಎರಡೂ ಸಹ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ತರಕಾರಿ ಸಾಗು ಮಾಡ್ಕೊಂಡಿದ್ವಿ. ನೋಡಿ ಬಿಸಿ ಬಿಸಿಯಾದ ಟೊಮ್ಯಾಟೊ ದೋಸೆ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.